ನಮಸ್ಕಾರ. ಎಲ್ಲಾ ನಮ್ಮ ರೈತರಲ್ಲಿ ಏನು ಹೇಳದಪ್ಪ ಅಂತಂದ್ರ ಉತ್ತಾರ ಆಮೇಲೆ ಭೂಮಿ 1 ಎಕರೆ ಭೂಮಿ ಹೊಂದಿದ್ರು ಉತ್ತಾರ ಹೊಂದಿದ್ರು ಸಾಕು. ಈ ಭೀಮಾ 2026-27ನೇ ಸಾಲಿನ ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಪ್ರಾರಂಭವಾಗಿತ್ರಿ. ಇನ್ಸೂರೆನ್ಸ್ ಪ್ರಾರಂಭವಾಗೈತಿ. ಈ ಎಲ್ಲಾರು ಈ ಭೂಮಿಯನ್ನು ಹೊಂದಿರುವಂತ ಎಲ್ಲಾ ನಮ್ಮ ರೈತರು ಈ ಒಂದು ಇನ್ಸೂರೆನ್ಸ್ ನ ಕಟ್ಕೋಬೇಕ್ರಿ. ಯಾಕಂತಂದ್ರ ಈ ಸಲ ಈ ಸಲ ಬರಗಾಲ ಹೆಚ್ಚೈತ್ರಿ. ಅಂದ್ರ ಬರಗಾಲ ಇಲ್ಲ, ಆದ್ರ ಮಳೆ ಮುಂದೂಡಿರುವ ಕಾರಣದಿಂದ ಈ ಸಲ ಬರಗಾಲ ಅಂತ ಹೇಳಿ ಡಿಸ್ಟಿಕ್ ಯಾವ ಬರಗಾಲ ಹೆಚ್ಚಿರ್ತೈತಿ. ಆಮೇಲೆ ಅಂತ ಸಾಧ್ಯತೆ ಇನ್ಸೂರೆನ್ಸ್ ಬರುವ ಸಾಧ್ಯತೆ ಹೆಚ್ಚೈತಿ. ಅದಕ್ಕೋಸ್ಕರ ರೈತರಲ್ಲಿ ಏನಂತಂದ್ರ ಈ ಯೋಜನೆಯನ್ನ ಆನ್ಲೈನ್ ದಾಗ ಚಾಲೂ ಆಗೈತಿ. ಆನ್ಲೈನ್ ಸೆಂಟರ್ಗೆ ಹೋಗಿ ಅಲ್ಲಾಂದ್ರ ಕರ್ನಾಟಕವನ್ನ ಗ್ರಾಮವನ್ನ ಯಾವ್ಯಾವ ಆನ್ಲೈನ್ ಸೆಂಟರ್ದೊಳಗೆ ಹಾಕ್ತಾರ್ರಿ ಈ ಯೋಜನೆಯನ್ನ ಆನ್ಲೈನ್ ದೊಳಗ ಹಾಕೊಂಡ್ಬಿಡ್ರಿ. ಅಂದ್ರ ಈ ಯೋಜನೆ ಹಾಕೋದ್ರಿಂದ ನಿಮ್ಮ ಇನ್ಸೂರೆನ್ಸ್ ಕಟ್ಕೊಂಡ್ರೆ ಈಗಾಗಲೇ ನೀವು ಹೊಲಗಳನ್ನ ಉಳ್ಳಿ ಮತ್ ಬಿತ್ತಿ ಎಲ್ಲಾ ಲಾಸ್ ಆಗಿಬಿಟ್ಟಿರ್ತೈತಿ. ಅದಕ್ಕೋಸ್ಕರ ಈ ಲಾಸ್ ನ ಆಮೇಲೆ ರೈತರಿಗೆ ಒಳ್ಳೇದಾಗುವಂತ ಕಾರಣದಿಂದಾಗಿ ಈ ಭೀಮಾ ಫಸಲ್ ಯೋಜನೆಯನ್ನ ಈ ಸರ್ತ ದೌಡ ಬಿಟ್ಬಿಟ್ಟಾರೆ. ಈ ಯಾವ್ಯಾವ ಬೆಳೆಗೆ ಯಾವ್ಯಾವ ಎಷ್ಟೆಷ್ಟು ಬರ್ತಾವು, ಆಮೇಲೆ ಈ ಯಾವ್ಯಾವ ಬೆಳೆಗೆ ಈ ಯೋಜನೆಯನ್ನ ಹಾಕೋಬಹುದು ಅಂತೇಳಿ ಈ ವಿಡಿಯೋದಾಗ ನೋಡೋಣ ಬರ್ರಿ. ಇಲ್ಲಿ ಈ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಇಟ್ಕೋರಿ. ಯಾಕಂದ್ರೆ ನಾನು ಮುಂದೆ ವಿಡಿಯೋಗಳನ್ನ ಹಂಗ ಹಾಕ್ತಿರ್ತೀನಿ, ನಿಮ್ಗ ನೋಟಿಫಿಕೇಶನ್ ಬರ್ತಾವು. ಮತ್ತು ಬೆಲ್ ಐಕಾನ್ ಆನ್ ಮಾಡಿ ಇಟ್ಕೊಂಡ್ ಬಿಡ್ರಿ. ಯಾವ್ಯಾವ ಅಂದ್ರ ತೊಗರಿ, ಸಜ್ಜಿ, ಆಮೇಲೆ ಶೇಂಗಾ, ನೆಲೆಗಡಲೆ ಅಂತ ಕರೀತಾರೆ ಶೇಂಗಾ, ಆಮೇಲೆ ಸೂರ್ಯಪಾನ, ಹೆಸರು, ಉದ್ದ, ಮೆಕ್ಕೆಜೋಳ ಇವೆಲ್ಲಾ ಮುಂಗಾರು ಬೆಳೆಗಳಿಗೆ ಈ ಒಂದು ಫಸಲ್ ಬಿಮಾ ಯೋಜನೆಯನ್ನ ಹಾಕೋಬಹುದ್ರಿ. ಯಾಕಂತಂದ್ರ ಇವು ಎಷ್ಟೆಷ್ಟು ಅಮೌಂಟ್ ನ ಕಟ್ಟಬೇಕಾಗಿರುತ್ತೆ ನಾ ಮುಂದಿನ ವಿಡಿಯೋದೊಳಗೆ ಮತ್ತೆ ನಾ ನಿಮ್ಗೆ ಹಾಕಿ ಕಳಿಸ್ತಿರ್ತೀನಿ. ಆಮೇಲೆ ಇದು ವಾರ್ಷಿಕವಾಗಿ ಬರುವಂತ ಬೆಳೆಗಳು ಯಾವತ್ತಂದ್ರ ಈರುಳ್ಳಿ, ಉಳ್ಳಾಗಡ್ಡಿ, ದಾಳಿಂಬರಿಕಾಯಿ, ದ್ರಾಕ್ಷಿ, ನಿಂಬೆಹಣ್ಣು ಇವೆಲ್ಲಾ ವಾರ್ಷಿಕವಾಗಿ ಬೆಳೆ ಇರ್ತಾವ. ಅದರಿಂದ ಈ ಬೆಳೆಗಳಿಗೆ ಅತಿ ಹೆಚ್ಚು ಅಮೌಂಟ್ ನ ಬರುವ ಸಾಧ್ಯತೆ ಹೆಚ್ಚಿರ್ತೈತಿ. ಈ ಇನ್ಸೂರೆನ್ಸ್ ನ ನೀವು ಬೇಗನೆ ಕಟ್ಕೊಂಡ್ಬಿಡ್ರಿ. ಬೇಕಾಗಿತ್ತಂದ್ರೆ ಏನೇವ್ ಡಾಕ್ಯುಮೆಂಟ್ ಹತ್ತಾವು ಅಂತೇಳಿ ನೋಡೋಣ ಬರ್ರಿ. ಆಧಾರ್ ಕಾರ್ಡ್ ಬೇಕಾಗಿರ್ತೈತಿ. ಆಧಾರ್ ಕಾರ್ಡ್ಕ ಮೊಬೈಲ್ ನಂಬರ್ ಲಿಂಕ್ ಇಟ್ಕೊಂಡಿರ್ರಿ. ಯಾಕಂದ್ರೆ ನಾ ಪದೇ ಪದೇ ಅದೇ ಹೇಳ್ತಾ ಇರ್ತೇನೆ, ಆಧಾರ್ ಕಾರ್ಡ್ಕ ಮೊಬೈಲ್ ನಂಬರ್ ಲಿಂಕ್ ಇಟ್ಕೊಂಡ್ ಬಿಟ್ರಿ ಅಂತ ಹೇಳಿ. ಆಧಾರ್ ಕಾರ್ಡ್ ಆಮೇಲೆ ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ಲಿಂಕ್ ಇದ್ದಿರ್ಬೇಕು. ಮತ್ತೆ ಪ್ಯಾನ್ ಕಾರ್ಡ್ ಲಿಂಕ್ ಮಾಡ್ಕೊಂಡು ಇಟ್ಕೊಂಡಿರ್ರಿ. ಆಮೇಲೆ ಬ್ಯಾಂಕಿನ ವಹಿವಾಟು ಚಲೋ ತಂಗಿರ್ಲಿ. ಆಮೇಲೆ ಚಾಲ್ತಿಯಲ್ಲಿರುವ ಉತ್ತಾರ, ಈ ಉತ್ತಾರ ಒಂದು ಬೇಕಾಗಿರ್ತೈತಿ. ಆಧಾರ್ ಕಾರ್ಡ್ದಾಗ ಹೆಸರು ಹೆಂಗಿರ್ತೈತಿ ಮತ್ತು ಉತ್ತಾರದಾಗ ಹಂಗ ಇರ್ಬೇಕ್ರಿ. ಆಮೇಲೆ ಈ ಉತ್ತಾರಕ 1 ಎಕರೆ ಹೊಲ ಇತ್ತಂದ್ರೂ ಪರವಾಗಿಲ್ಲ, ಎಷ್ಟು ಎಕರೆ ಹೊಲ ಇತ್ತಂದ್ರೂ ಪರವಾಗಿಲ್ಲ, ನೀವು ಈ ಫಸಲ್ ಬಿಮಾ ಯೋಜನೆಯನ್ನು ಹಾಕೋಬಹುದ್ರಿ. ಈ ಮುಂದಿನ ವಿಡಿಯೋದಾಗ ಯಾವ್ಯಾವ ಬೆಳೆಗೆ ಎಷ್ಟೆಷ್ಟು ಅಮೌಂಟ್ ಕಟ್ಟಬೇಕು, ಆಮೇಲೆ ಯಾವ್ಯಾವ ಬೆಳೆ ಯಾವ್ಯಾವ ಡಿಸ್ಟಿಕ್ ಎಷ್ಟೆಷ್ಟು ಅಮೌಂಟ್ ಇರ್ತೈತಿ ಎಲ್ಲಾ ಈ ಡೀಟೇಲ್ಸ್ ನಾನು ಕರೆಕ್ಟ್ ಆಗಿ ಮುಂದಿನ ವಿಡಿಯೋದಾಗ ಹಾಕ್ತಿರ್ತೇನ್ರಿ. ಈ ತಪ್ಪದೇ ವಿಡಿಯೋ ನೋಡ್ರಿ. ನಮಸ್ಕಾರ.